ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕೃಷಿಯೇ ಪ್ರಧಾನ. 60% ಜನ ಕೃಷಿಯಿಂದ ಅವಲಂಬಿತರಾಗಿದ್ದಾರೆ. ಅದನ್ನು ಕೃಷಿ ಬಜೆಟ್ ಮಾಡಿದ್ದು ಸರಿ, ಅದೇ ರೀತಿ ಎಲ್ಲದಕ್ಕೂ ಬೇರೆ ಬೇರೆ ಬಜೆಟ್ ಮಾಡೋದು ಸರಿ ಇರೋದಿಲ್ಲ. ಈಗ ನಾನು ವಾಣಿಜ್ಯೋದ್ಯಮಿಯಾಗಿ ಕೈಗಾರಿಕೋದ್ಯಮಿಯಾಗಿ ಏನು ಹೇಳಬೇಕು ಅಂತ ಬಯಸ್ತೇನೆ ಅಂದರೆ, ನಮ್ಮ ಕೈಗಾರಿಕೆಗಳಿಗೆ ಪೂರಕವಾಗಿ ಏನು ಬೇಕು ಅಂದರೆ ಸಬ್ಸಿಡಿ ಬೇಕಾಗಿಲ್ಲ. ನಾವು ಇವಾಗೆಲ್ಲ ಸಬ್ಸಿಡಿ ಎಲ್ಲ ಕೇಳೋದೇ ಇಲ್ಲ. ನಮಗೇನಿದ್ರು ಬೇಕಾಗಿರೋದು ಮೂಲಭೂತ ಸೌಕರ್ಯದ ಅವಲಂಬಿತವಾಗಿರೋ ಮೂಲಭೂತ ಸೌಕರ್ಯ ನಮಗೆ ಕೊಟ್ಟರೆ ಸಾಕು. ಆ ಮೂಲಭೂತ ಸೌಕರ್ಯ ಅಂದರೆ ಏನು? ಕೇವಲ ನೆಲ, ಜಲ, ವಿದ್ಯುತ್ ಶಕ್ತಿ, ರಸ್ತೆ, ಇಷ್ಟು ನಮಗೆ ಒದಗಿಸಿದ ಪಕ್ಷದಲ್ಲಿ ಕೈಗಾರಿಕೆಗಳು ಇನ್ನೂ ಚೆನ್ನಾಗಿ ಕೆಲಸ ಮಾಡಿ ಉತ್ಪಾದನೆ ಜಾಸ್ತಿಗೊಂಡು ನಮ್ಮ ಸರ್ಕಾರದ ಬೊಕ್ಕಸಕ್ಕೆ ಇನ್ನೂ ಜಾಸ್ತಿ ತೆರಿಗೆಗಳನ್ನು ಸಂದಾಯ ಮಾಡುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಈ ಒಂದು ದಿಸೆಯಲ್ಲಿ ನಾನು ನೋಡಿದಾಗ ನಮ್ಮ ಕೈಗಾರಿಕೋದ್ಯಮಕ್ಕೆ ಕೇವಲ 1457 ಕೋಟಿ ಮಾತ್ರ ಒದಗಿಸಿದ್ದೀವಿ ಅಂತ ಹೇಳಿದ್ದಾರೆ ಟು ದ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್. ಸೊ ಈ 1457 ಕೋಟಿ ರೂಪಾಯಿ ಖಂಡಿತವಾಗಿ ಇದು ಸಾಲೋದಿಲ್ಲ ಅಂತ ನಾನು ಹೇಳ್ತೀನಿ. ಈ 1457 ಕೋಟಿ ರೂಪಾಯಿ ಪೂರ್ತಿ ಮೂಲಭೂತ ಸೌಕರ್ಯಕ್ಕೆ ಹೋದರೂ ಸಹ ಇದು ಸಾಲದು. ಯಾಕೆಂದರೆ ಈ ದಿನ ಒಂದು ಕೈಗಾರಿಕೆ ನಮ್ಮ ರಾಜ್ಯದಲ್ಲಿ ಸ್ಥಾಪನೆ ಆಗಬೇಕಾದ್ರೆ ಮುಖ್ಯವಾಗಿ ಒಂದು ಕೈಗಾರಿಕೆ ಶೆಡ್ ಸಿಗೋದಿಲ್ಲ, ಕೈಗಾರಿಕೆಗೆ ನೆಲ ಸಿಗೋದಿಲ್ಲ. ಇವೆರಡೂ ಖಂಡಿತವಾಗಿ ಬೇಸಿಕ್ ನೀಡ್. ಇದು ಇವೆರಡು ಇಲ್ಲದೇ ಇದ್ದರೆ ಯಾರು ಇಲ್ಲಿ ಬಂದು ಕೈಗಾರಿಕೆ ಸ್ಟಾರ್ಟ್ ಮಾಡೋಕ್ಕಾಗತ್ತೆ? ಆದ್ದರಿಂದ ನಮ್ಮ ಕುಮ್ಮಾಗಲಿ ಇಲ್ಲ ನಮ್ಮ ರಾಜ್ಯ ಸರ್ಕಾರ ಆಗಲಿ ನಮ್ಮ ಕೈಗಾರಿಕೆ ಮಂತ್ರಿಗಳಾಗಲಿ ಇದ್ರ ಬಗ್ಗೆ ಗಮನ ಹರಿಸಿ ಬೆಂಗಳೂರಿನಲ್ಲೇ ಅಲ್ಲ ಇಡೀ ರಾಜ್ಯದಲ್ಲಿ ಯಾರಾದರೂ ಒಬ್ಬರು ಬಂದು ಕೈಗಾರಿಕೆ ಮಾಡ್ತೀವಿ ಅಂದರೆ ಮೊದಲು ಅವರಿಗೆ ಒಂದು ಕೈಗಾರಿಕೆ ಚಿಕ್ಕ ಕೈಗಾರಿಕೆಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಕೈಗಾರಿಕೆ ಶೆಡ್ಗಳನ್ನು ಮತ್ತು ಮೀಡಿಯಮ್ ಆ್ಯಂಡ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗೆ ಕೈಗಾರಿಕಾ ವಸತಿ ಪ್ರದೇಶವನ್ನು ಅನುವು ಮಾಡಿಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಮೊದಲು ಪ್ರದೇಶ ಬಂದರೆ ಆಮೇಲೆ ಮತ್ತೆ ವಿದ್ಯುತ್ ಬರುತ್ತೆ. ಈಗ ಒಂದು 3 ತಿಂಗಳಿಂದ ನಾನು ನೋಡಿದ ರೀತಿಯಲ್ಲಿ ನೋಡಿದರೆ ವಿದ್ಯುತ್ ಶಕ್ತಿ ಕೊರತೆ ಕಾಣಿಸ್ತಾ ಇಲ್ಲ. 3 ತಿಂಗಳಿಂದ ಎಲ್ಲೂ ಪವರ್ ಶಟ್ ಡೌನ್ ಅಂತ ಆಗಿಲ್ಲ. ಇದೇ ಒಂದು ಕಂಡೀಷನ್ನು ಮುಂದೆ ಇವಾಗ ಬೇಸಿಗೆ ಬರುತ್ತೆ, ನಮ್ಮ ರಿಸರ್ವಾಯರ್ಗಳಲ್ಲಿ ನೀರು ಕಡಿಮೆ ಆಗ್ಬೋದು, ಆದರೂ ಸಹ ಇದೇ ಪರಿಸ್ಥಿತಿಯಲ್ಲಿ ನಡೆಯುತ್ತೆ. ಇದು ನಡೆದ ಪಕ್ಷದಲ್ಲಿ ಕೈಗಾರಿಕಾ ಡೆವಲಪ್ಮೆಂಟು ಇವಾಗೇನು 6.9 ಇದೆ, ಅದು ಖಂಡಿತವಾಗಿ ಮೇಲಕ್ಕೆ ಹೋಗುತ್ತೆ ಅಂತ ನಾನು ಒಂದು ಭರವಸೆ ಕೂಡ ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇದ್ದೇನೆ. ಶ್ರೀನಿವಾಸ ಮೂರ್ತಿಯವರು, ಈ ಬಜೆಟ್ಟು ಈಗ ಎಲ್ಲ ಸರ್ಕಾರದಿಂದ ಮತ್ತು ಕೃಷಿ ಮತ್ತು ಒಟ್ಟಾರೆ ಆರ್ಥಿಕ ದೃಷ್ಟಿಯಿಂದ ಕೈಗಾರಿಕೆ ದೃಷ್ಟಿಯಿಂದ ಉದ್ಯೋಗ ಸೃಷ್ಟಿ ಎಷ್ಟರ ಮಟ್ಟಿಗೆ ಇದು ಹೆಚ್ಚಾಗ್ಬೋದು ಈ ಬಜೆಟಿನ ಪೂರಕವಾದಂಥ ಬೆಂಬಲದಿಂದ? ಸರ್, ಕೈಗಾರಿಕೆ ದೃಷ್ಟಿಯಿಂದ ನೋಡಿದರೆ ಉದ್ಯೋಗಾವಕಾಶಗಳು ಏನಿರುತ್ತೋ ಅದೇ ಇರುತ್ತೆ. ಮಾಮೂಲಾಗಿ ಎಷ್ಟು ಜಾಸ್ತಿ ಅಷ್ಟಾಗುತ್ತೆ ಹೊರತು ಈ ಬಜೆಟ್ನಿಂದ ಏನು ಜಾಸ್ತಿ ಆಗುವ ಪ್ರಮೇಯ ಬರೋದಿಲ್ಲ ಸರ್. ಮತ್ತು ಇನ್ನೊಂದು ವಿಷಯ ನಾನು ಏನು ಹೇಳಬೇಕು ಅಂತ ತಿಳ್ಕೊಂಡೆ ಅಂದರೆ, ನಮ್ಮ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಇಡೀ ದಕ್ಷಿಣ ಭಾರತದಲ್ಲಾಗಲಿ ಇಡೀ ಭಾರತದಲ್ಲಾಗಲಿ ಬೆಂಗಳೂರಿನಲ್ಲಿರುವಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಬೇರೆ ಎಲ್ಲೂ ಇಲ್ಲ. ಬ್ಯಾಂಗ್ಳೂರ್ ಈಸ್ ಸಪೋಸ್ ಟು ಬಿ ದ ಕಾಸ್ಟ್ಲಿಯೆಸ್ಟ್ ಪ್ಲೇಸ್ ಆ್ಯಸ್ ಫಾರ್ ಆಸ್ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಇಸ್ ಕನ್ಸರ್ನ್ಡ್. ಇದಕ್ಕೆ ಕಾರಣ ಏನು ಅಂದರೆ, 24% ಸೇಲ್ಸ್ ಟ್ಯಾಕ್ಸ್ ಹಾಕಿದ್ದಾರೆ, 5% ಎಂಟ್ರಿ ಟ್ಯಾಕ್ಸ್ ಹಾಕಿದ್ದಾರೆ. ಇದು ಬೇರೆ ರಾಜ್ಯಗಳಲ್ಲಿ ಇಷ್ಟು ಮಟ್ಟಿಗೆ ಇಲ್ಲ. ಹಾಗಾಗ್ಬಿಟ್ಟು ಪ್ರತಿಯೊಂದು ಲೀಟರ್ಗೆ 2 ರಿಂದ 2.5 ರೂಪಾಯಿ ನಮ್ಮಲ್ಲಿ ಜಾಸ್ತಿ ಇದೆ. ನಾವು ಏನು ಇವಾಗ ಬೆಂಗಳೂರಿಂದ 35 ಕಿಲೋಮೀಟ್ರ್ ಹೊಸೂರು ತಮಿಳ್ನಾಡಲ್ಲಿದೆ. ಬರೀ 35 ಕಿಲೋಮೀಟ್ರ್ ಹೋದರೆ 2.5 ರೂಪಾಯಿ ಕಡಿಮೆ ಆಗುತ್ತೆ. ಇವಾಗ ಒಬ್ಬ ಲಾರಿ ಚಾಲಕ ಏನು ಮಾಡ್ತಾನೆ, ಬೇರೆ ಊರಿಂದ ಬರೋನು ಅವನು ಹೊಸೂರಿನೊಳಗೆ ತನ್ನ ಟ್ಯಾಂಕು ಸುಮಾರು 200 ಲೀಟ್ರ್ 300 ಲೀಟ್ರ್ ತುಂಬಿಸ್ಕೊಂಡು 600 ರೂಪಾಯಿ ಅಲ್ಲಿ ಕಡಿಮೆ ಮಾಡಿಕೊಂಡು ಇಲ್ಲಿ ಬಂದು ಸರಕನ್ನು ಡೆಲಿವರಿ ಮಾಡಿ ಮತ್ತೆ ಸುತ್ತಾಡಿ ಮತ್ತೆ ಸರಕನ್ನು ತುಂಬಿಸ್ಕೊಂಡು ಇಲ್ಲಿ ಮತ್ತೆ ಅವನು ಡೀಸೆಲ್ ಹಾಕ್ಸೋದೇ ಇಲ್ಲ. ಮತ್ತೆ ರಾಜ್ಯಕ್ಕೆ ನಷ್ಟ ಆಗೋ ಸಂಭವ ಇದೆ. ಡೀಸೆಲ್ ಹಾಕ್ಸೋದ್ರಿಂದ ಇಟ್ಕೊಳ್ಳಿ.